ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ವತಿಯಿಂದ ಮುಂಡರಗಿಯ ಅನ್ನದಾನೇಶ್ವರ ಕಲ್ಯಾಣ ಮಂಟಪದಲ್ಲಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಾಗಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಸಾಮಾನ್ಯವಾಗಿ ನಮ್ಮ ಹಿಂದಿನಿಂದಲೂ ಹೇಳ್ತಾರೆ, ಸಾಲವನ್ನು ತುಂಬಾರದ ಸಾಲವನ್ನು ಕೇಳುವಾಗ ಮನುಷ್ಯನ ಒಂದು ಸ್ಥಿತಿ ಅಂತ ಸಾಲ ಸಿಗ್ತದೆ ಅಂತ ಹೇಳಿ ತಗೊಳ್ಳೋದು ಮತ್ತು ಮತ್ತೊಬ್ಬರಿಗೆ ಬಡ್ಡಿ ಇಂಥ ವ್ಯವಹಾರ ಮಾಡಬಾರ್ದು ಅಂತಕ್ಕಂಥ ಉದ್ದೇಶ ನಾವು ಹೇಳಿದ್ದಾರೆ ಈಗಾಗಲೇ. ಕಾರ್ಯಕ್ರಮದಲ್ಲಿ ಪ್ರಾಥಮಿಕವಾಗಿ ಸಂತೋಷ ಎಂವಿ ಎಲ್ಡಿಎಂ ಗದಗ ಅವರು ಮಾತನಾಡಿ, ಜ್ಞಾನದಿಂದ ಉತ್ತಮ ಜೀವನ ನಿರ್ಮಾಣ ಸಾಧ್ಯ ಮತ್ತು ಯಾವುದೇ ಬ್ಯಾಂಕ್ನಲ್ಲಿ ಬ್ಯಾಂಕ್ ಖಾತೆ ಇದ್ರೆ 20 ಭಾರತೀಯ ವಿಮೆ ಮಾಡಿಸಿ 2 ಲಕ್ಷ ರೂಪಾಯಿ ವಿಮೆ ಸೌಲಭ್ಯ ಪಡೆಯಿರಿ ಎಂದು ತಿಳಿಸಿದರು. ಬಳಿಕ ಪಿಎಸ್ಐ ಬಿಎನ್ ಯಳವತ್ತಿ ಮಾತನಾಡಿ, ಸೈಬರ್ ಕ್ರೈಮ್ಗಳು ಎಲ್ಲರನ್ನ ವಂಚಿಸುತ್ತಿವೆ, ವಿದ್ಯಾವಂತರನ್ನ ವಿವಿಧ ಇಲಾಖೆ ಅಧಿಕಾರಿಗಳನ್ನ ವಂಚಿಸುತ್ತಿವೆ. ಮೊಬೈಲ್ ಬಳಕೆ ಮಾಡುವಾಗ ಯಾವುದೇ ಲಿಂಕ್ ಓಪನ್ ಮಾಡಬೇಡಿ. ಸಾಮಾಜಿಕ ಜಾಲತಾಣಗಳನ್ನ ಬಳಸುವಾಗ ಜಾಗರೂಕರಾಗಿದ್ದಾಗ ಡಿಜಿಟಲ್ ವಂಚನೆಗಳ ತಡೆಗಟ್ಟಲು ಸಾಧ್ಯ ಎಂದರು. ಯಾಕೆ ಅಚ್ಚುಕಟ್ಟಾಗಿ ನಡೀತಾ ಇದೆ ಬಹಳಷ್ಟು ಸಂಸಾರಗಳು ಅಂದ್ರೆ ಮನೆಯಲ್ಲಿರೋ ಫೈನಾನ್ಸ್ ಮಿನಿಸ್ಟರ್ ಇದಾರಲ್ಲ, ಅಂದ್ರೆ ನೀವೇನ್ ಮಾಡ್ತೀರಿ, ನಿಮ್ಮ ಆದಾಯ ಎಷ್ಟಿದೆ ನೋಡ್ತೀರಿ, ಇಷ್ಟು ಬರ್ತಾ ಇದೆ, ಇಷ್ಟು ಖರ್ಚು ಮಾಡೋಣ, ಕರೆಕ್ಟಾ? ನೀವೆಲ್ಲ ಕೇಳಿದ್ರಿ, ದೊಡ್ಡ ದೊಡ್ಡ ಉದ್ಯೋಗಗಳು ಪೇಪರ್ ನೋಡಿರ್ತೀರಿ, ಬ್ಯಾಂಕ್ ಸಾಲ ಕಟ್ಟಿಲ್ಲ ಪರಾರಿ ಆಗಿದ್ದಾರೆ ಅಂತ ಕೇಳಿರ್ತಾರೆ, ಸಾವಿರಾರು ಕೋಟಿ ಸಾಲ ತಗೊಂಡಿರ್ತಾರೆ. ಯಾಕೆ? ಅವ್ರು ನಿಮ್ಗಿಂತ ಬಡವರು, ಊರು ಬಿಟ್ಟು ಓಡೋಗ್ತಾರೆ ಅಂದ್ರೆ ನಿಮ್ಗಿಂತ ಬಡವರು, ಸಾವಿರಾರು ಕೋಟಿ ಆದಾಯ ಇರ್ಬೋದು. ಎಲ್ಲರೂ ಅರ್ಥ ಆಗ್ತಾ ಇದೆಯಾ? ನಾನು ಸಣ್ಣದಾಗಿ ಕಿವಿ ಮಾತು ಹೇಳೋದೇನಪ್ಪ ಅಂತಂದ್ರೆ, ನಿಮ್ಮ ಆದಾಯ ನೋಡಿಕೊಂಡು ಖರ್ಚು ಮಾಡೋದು, ಅವಾಗ ನೀವು ಶ್ರೀಮಂತರಾಗ ಸಾಧ್ಯ. ಸುಲಭ ಸೌಲಭ್ಯ ಆಗಲು ದಯವಿಟ್ಟು ಯಾವ ಡೌನ್ ಮಾಡ್ಕೊಂಡು ಹೋಗ್ಬೇಡ್ರಿ. ಮುಂದೆ ಒಂದು ಮುಂದೆ ಏನಂತಂದ್ರೆ ಕನ್ನಡದಲ್ಲಿ ಹೆಡ್ ಮಾಸ್ಟರ್ ಪಗಾರ ಆಗಿತ್ತು. ಇದು ರೈತರಿಗೆ ಹೇಳೋದು ಪಗಾರ ಆಗಿತ್ತು 80,000 ತಗೊಂಡ ಒಂದು ಇದು ಬಂತು. ಒಂದು ನೋಡಿದ ಅವ್ನ ಪಗಾರ ಇಲ್ಲಿ ಕೂತು ರಜೆ ಬರುತ್ತೆ. ಆಮೇಲೆ ಕಾಂಟ್ರಾಕ್ಟರ್ ನೋಡಿ ಸ್ಟೇಷನ್ ರಿಪೋರ್ಟ್ ಕೊಟ್ಟ ಅವ್ನು 2 ಒಳ್ಳೆ ಅಮೌಂಟ್ ರಿಫಂಡ್ ಮಾಡಿದ್ದೀವಿ. ಗೊತ್ತಿದ್ದಾಗ ಮೋಸ ಹೋಗ್ತಾರ. ಅದಕ್ಕೆ ದಯವಿಟ್ಟು ಯಾವುದೇ ಆ್ಯಪ್ ಆಗಲಿ ಯಾವುದಾಗಲಿ ಡಿಜಿಟಲ್ ಅರೆಸ್ಟ್ ಆಗಲಿ ದಯವಿಟ್ಟು ಯಾರು ಏನು ಹೋಗ್ಬಾರ್ದು. ಆ ಒಂದು ಉದ್ದೇಶದಿಂದ ಇದಕ್ಕೆ ನಾವು ನಿಮ್ಗೆ ಅವೇರ್ನೆಸ್ ಮೂಡಿಸಬೇಕು. ಇದ್ರ ಜೊತೆಗೆ ನೀವು ಸಾಲ ಸೌಲಭ್ಯನ ನೀವು ಸಾಲ ತಗೊಂಡು ನಿಮ್ಮ ಮನೆಯನ್ನ ಬೆಳವಣಿಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಸಾಲ ಸೌಲಭ್ಯ ಕೊಟ್ಟರೆ, ಇಲ್ಲಿ ಬದಲಾವಣೆ ಏನಾಗ್ತಾ ಇದೆ ಅಂದ್ರೆ, ಅವ್ರ ಸ್ನೇಹಿತರಿಗೆ, ಅವ್ರ ಗೆಳತಿಗೆ, ಪಕ್ಕದ ಮನೆಯವರಿಗೆ, ಬೇರೆ ಯಾರ್ಯಾರಿಗೂ ಅವ್ರಿಗೆ ಸಾಲ ತೆಗೆದುಕೊಟ್ಬಿಟ್ಟು ಅವ್ರು ಇವತ್ತು ಅವರು ಒಬ್ಬರ ತಗೊಂಡಿಲ್ಲ. ಈ ಸಂದರ್ಭದಲ್ಲಿ ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯ ಹಾಗೂ ಅಧ್ಯಕ್ಷತೆ ಬಿಎನ್ ಯಳವತ್ತಿ ಪಿಎಸ್ಐ ವಹಿಸಿದ್ದರು. ಈ ಸಂದರ್ಭದಲ್ಲಿ ನಾಗಪ್ಪ ಸಿ ಪ್ರಾದೇಶಿಕ ವ್ಯವಸ್ಥಾಪಕರು, ಹಾವೇರಿ ಸಂತೋಷ ಎಂವಿಎಲ್ಡಿ, ಜಾಫರ್ ಬಚೇರಿ ಹಾಗೂ ಸುಭಾಷ್ ಪೊಲೀಸ್ ಇಲಾಖೆ ಮುಂಡರಗಿ, ಮಂಜುನಾಥ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು, ಸುತ್ತಮುತ್ತ ಗ್ರಾಮದ ಮಹಿಳೆಯರು ಇದ್ದರು. ಉಡುಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.